ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ಮಾರ್ಟ್ ಸೈಡ್ ಕನ್ನಡ. ನಿಮ್ಮ ಮೊಬೈಲ್ ಚಾರ್ಜ್ ಆಗಲು ತುಂಬ ಸಮಯ ತೆಗೆದುಕೊಳ್ಳುತ್ತಿದೆ. 30 ನಿಮಿಷ ಚಾರ್ಜ್ ಮಾಡಿದರೂ ಬ್ಯಾಟ್ರಿ ಹೆಚ್ಚಾಗುತ್ತಿಲ್ಲವೇ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಮೊದಲನೇದಾಗಿ ಒಂದು ಚಾರ್ಜಿಂಗ್ ಪೋರ್ಟ್ ಪರಿಶೀಲಿಸಿ. ಮೊದಲು ನಿಮ್ಮ ಮೊಬೈಲ್ನ ಚಾರ್ಜಿಂಗ್ ಪೋರ್ಟ್ನಲ್ಲಿ ಧೂಳು ಅಥವಾ ಕಸ ಇದೆ ಎಂದು ನೋಡಿ. ಇದ್ದರೆ ಸಾಫ್ಟ್ ಬ್ರಷ್ ಅಥವಾ ಗಾಳಿ ಬಳಸಿ ಸ್ವಚ್ಛಗೊಳಿಸಿ. ಪಿನ್ ಅಥವಾ ಲೋಹದ ವಸ್ತುಗಳನ್ನು ಬಳಸಬೇಡಿ, ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು. ಹಾಗೆ ಎರಡನೆಯದಾಗಿ ಒರಿಜಿನಲ್ ಚಾರ್ಜರ್ ಬಳಸಿ. ನಕಲಿ ಅಥವಾ ಕಡಿಮೆ ಗುಣಮಟ್ಟದ ಚಾರ್ಜರ್ ಬಳಸಿದರೆ ಚಾರ್ಜಿಂಗ್ ತುಂಬ ನಿಧಾನವಾಗಬಹುದು. ಸಾಧ್ಯವಾದಷ್ಟು ಕಂಪನಿಯ ಒರಿಜಿನಲ್ ಚಾರ್ಜರ್ ಮತ್ತು ಕೇಬಲನ್ನೇ ಬಳಸಿ. ಮೂರನೆಯದಾಗಿ ಕೇಬಲ್ ಹಾಳಾಗಿದೆಯೇ ನೋಡಿ. ಕೆಲವೊಮ್ಮೆ ಚಾರ್ಜರ್ ಸರಿ ಇದ್ದರೂ USB ಕೇಬಲ್ ಹಾಳಾಗಿರುತ್ತದೆ. ಬೇರೆ ಕೇಬಲ್ ಬಳಸುವಾಗ ಒರಿಜಿನಲ್ ಲಭ್ಯವಿಲ್ಲದೇ ಇದ್ದಾಗ ಉತ್ತಮ ಗುಣಮಟ್ಟದ ಕೇಬಲ್ಗಳನ್ನೇ ಬಳಸಿ. ನಾಲ್ಕನೇದಾಗಿ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ಗಳು ಯಾವುದಾದ್ರೂ ರನ್ ಆಗ್ತಾ ಇದ್ದರೆ ಕ್ಲೋಸ್ ಮಾಡಿ. ಚಾರ್ಜ್ ಮಾಡುವಾಗ ಹೆಚ್ಚು ಆ್ಯಪ್ಗಳು ತೆರೆದಿದ್ದರೆ ಚಾರ್ಜಿಂಗ್ ನಿಧಾನವಾಗ್ತದೆ. ಆದ್ದರಿಂದ ಅಗತ್ಯವಿಲ್ಲದ ಅಪ್ಲಿಕೇಶನ್ಗಳನ್ನು ಮುಚ್ಚಿ. ಐದನೇದಾಗಿ ತುರ್ತಾಗಿ ಚಾರ್ಜ್ ಆಗಬೇಕಾದರೆ ಅಥವಾ ನೀವು ಕೆಲವು ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡ್ಗಳನ್ನು ಮುಚ್ಚಿದ ನಂತರವೂ ಸಿಸ್ಟಮ್ನಲ್ಲಿ ಆಟೋಮೆಟಿಕ್ ಅಪ್ಲಿಕೇಶನ್ಗಳು ರನ್ ಆಗ್ತಾ ಇರ್ತವೆ. ಅಂಥ ಸಮಯದಲ್ಲಿ ಏರೋಪ್ಲೇನ್ ಮೋಡ್ ಆನ್ ಮಾಡಿ ಚಾರ್ಜ್ ಮಾಡಿ. ಇದರಿಂದ ಚಾರ್ಜಿಂಗ್ ವೇಗ ಹೆಚ್ಚಾಗುತ್ತದೆ. ಹಾಗೆ ಆರನೇದಾಗಿ ಬ್ಯಾಟರಿ ಆರೋಗ್ಯವನ್ನು ಚೆಕ್ ಮಾಡಿ. ಮೊಬೈಲ್ 3-4 ವರ್ಷ ಹಳೆಯದಾದರೆ ಬ್ಯಾಟರಿಯ ಸಾಮರ್ಥ್ಯ ಕಡಿಮೆಯಾಗಬಹುದು. ಈ ಸಂದರ್ಭದಲ್ಲಿ ಬ್ಯಾಟರಿ ಬದಲಿಸುವುದು ಉತ್ತಮ. ಮಾರುಕಟ್ಟೆಯಲ್ಲಿ ಲಭ್ಯವಿದ್ದರೆ ಒರಿಜಿನಲ್ ಬ್ಯಾಟರಿಯನ್ನೇ ಬಳಸಿ. ಕೊನೆಯದಾಗಿ ಈ ಎಲ್ಲ ವಿಧಾನಗಳನ್ನು ಪ್ರಯತ್ನಿಸಿದರೂ ಸಮಸ್ಯೆ ಮುಂದುವರೆದರೆ ಚಾರ್ಜಿಂಗ್ ಪೋರ್ಟ್ ಅಥವಾ ಬ್ಯಾಟರಿಯಲ್ಲಿ ತಾಂತ್ರಿಕ ದೋಷ ಇರಬಹುದು. ಆಗ ಅಧಿಕೃತ ಸರ್ವಿಸ್ ಸೆಂಟರ್ಗೆ ಭೇಟಿ ನೀಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.